ಎಸ್, ದರ್ಶನ್ ಮೊಬೈಲ್ ರಿಟ್ರೀವ್ ವೇಳೆ ಮತ್ತಷ್ಟು ಸತ್ಯ ಬೆಳಕಿಗೆ ಬಂದಿದೆ. ದರ್ಶನ್ ಮೊಬೈಲ್ ಅನ್ನ ರಿಟ್ರೀವ್ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಮತ್ತಷ್ಟು ವಿಷಯ ಬೆಳಕಿಗೆ ಬಂದಿದೆ. ಪವಿತ್ರ ಗೌಡ ಜೊತೆ ವಾಟ್ಸ್ಆಪ್ ಕಾಲ್ ಮಾಡಿದ್ದ ದರ್ಶನ್ ಕೊಲೆಗೂ ಮುನ್ನ ಕೊಲೆ ನಡೆದ ಬಳಿಕ ವಾಟ್ಸ್ಆಪ್ ಕಾಲ್ ಮಾಡಿದ್ದಾನೆ. ಆಗ ಆ 16 ಸೆಕೆಂಡ್ ಆಡಿಯೋದಲ್ಲಿ ಇರೋದೇನು, ಏನೆಲ್ಲ ಮಾತನಾಡಿದ್ದಾರೆ, ಏನೆಲ್ಲ ಹೇಳ್ಕೊಂಡಿದ್ದಾರೆ, ಹಲವು ಬಾರಿ ಕರೆ ಮಾಡಿ ಮಾತನಾಡಿದ್ದ ದರ್ಶನ್ ಪವಿತ್ರ ಇಬ್ರು ಕೂಡ ಹಲವು ಬಾರಿ ಮಾತನಾಡಿದ್ದಾರೆ. ಶನಿವಾರ ಸಂಜೆ ಹಾಗೂ ಭಾನುವಾರ ಬೆಳಗ್ಗೆ ಕರೆ ಮಾಡಿ ಮಾತನಾಡಿದ್ದಾರೆ. ಬೆಳಗ್ಗೆ 10:33ಕ್ಕೆ ದರ್ಶನ್ಗೆ ವಾಪಸ್ ಕರೆ ಮಾಡಿದ್ದ ಪವಿತ್ರ ಗೌಡ. ಮೊಬೈಲ್ ರಿಟ್ರೀವ್ ವೇಳೆ ವಾಟ್ಸ್ಆಪ್ ಕಾಲ್ ಆಡಿಯೋ ಪತ್ತೆಯಾಗಿದೆ. ಅಂದು ಕೊಲೆ ಬಗ್ಗೆ ಮಾತು, ಇಂದು ಸೆರೆಮನೆಯೊಳಗೆ ಲಾಕ್ ಆಗಿದ್ದಾನೆ. ದರ್ಶನ್ ಮೊಬೈಲ್ ರಿಟ್ರೀವ್ ಅನ್ನ ಮಾಡಲಾಗಿದೆ. ಈ ರಿಟ್ರೀವ್ ಸಂದರ್ಭದಲ್ಲಿ ಮತ್ತಷ್ಟು ಸತ್ಯ ಬೆಳಕಿಗೆ ಬಂದಿದೆ. ಪವಿತ್ರ ಗೌಡ ಜೊತೆ ವಾಟ್ಸ್ಆಪ್ ಕಾಲ್ ಅನ್ನ ಮಾಡಿದ್ದಾರೆ. ಸಾಕಷ್ಟು ಮಾತುಕತೆಯನ್ನ ನಡೆಸಿದ್ದಾರೆ. ಕೊಲೆಗೂ ಮುನ್ನ ಕೂಡ ಮಾತನಾಡಿದ್ದಾರೆ. ಕೊಲೆ ನಡೆದ ಬಳಿಕವೂ ಕೂಡ ವಾಟ್ಸ್ಆಪ್ ಕಾಲ್ನಲ್ಲಿ ಮಾತುಕತೆಯನ್ನ ನಡೆಸಿದ್ದಾರೆ. ಆ 16 ಸೆಕೆಂಡ್ ಆಡಿಯೋದಲ್ಲಿ ಇರೋದೇನು, ಏನೆಲ್ಲ ಹೇಳಿದ್ದಾರೆ ಅನ್ನೋದೇ ಈಗ ಕುತೂಹಲವನ್ನ ಮೂಡಿಸ್ತಾ ಇದೆ. ಎಸ್ ವೆಂಕಟೇಶ್, ಈಗ ಮತ್ತೊಂದು ಅಪ್ಡೇಟ್ ಲಭ್ಯ ಆಗಿದೆ. ದರ್ಶನ್ ಮೊಬೈಲ್ ರಿಟ್ರೀವ್ ಮಾಡಲಾಗಿದೆ. ಈ ರಿಟ್ರೀವ್ ಮಾಡಿದಂತಹ ಸಂದರ್ಭದಲ್ಲಿ ಸಾಕಷ್ಟು ಅಂಶಗಳು ಬೆಳಕಿಗೆ ಬಂದಿದೆ. ಕೊಲೆ ನಡೆದ ನಂತರ ಮತ್ತೆ ಕೊಲೆಗೂ ಮುನ್ನ ಸಾಕಷ್ಟು ಮಾತುಕತೆಯನ್ನ ದರ್ಶನ್ ಹಾಗೂ ಪವಿತ್ರ ಮಾಡಿದ್ದಾರೆ. ಏನೆಲ್ಲ ಮಾತುಕತೆ ಆಗಿರಬಹುದು? ಸಾಹಿತ್ಯ ಏನಂತ ಹೇಳಿದ್ರೆ, ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 17 ಜನ ಆರೋಪಿಗಳ ಒಂದು ಮೊಬೈಲ್ಗಳನ್ನು ಕೂಡ ರಿಟ್ರೀವ್ ಮಾಡಲಾಗಿತ್ತು. ಅದರಲ್ಲಿ ಪ್ರಮುಖವಾಗಿ ದರ್ಶನ್ ಮತ್ತು ಪವಿತ್ರ ಗೌಡ ನಡುವಿನ ಸಂಭಾಷಣೆ ಕೂಡ ತುಂಬ ಪ್ರಮುಖವಾಗಿರುವಂಥದ್ದು. ಸುಮಾರು ಸಾರಿ ಕರೆ ಮಾಡಿದ್ದಾರೆ ಇಬ್ಬರು ಕೂಡ. ಅದು ನಾರ್ಮಲ್ ಕಾಲ್ಗಳಲ್ಲಿ ಪ್ರತಿ ಸಾರಿ ಮಾಡಿದ್ದಾರೆ. ಅದಾದ ನಂತರ ವಾಟ್ಸಪ್ ಕಾಲ್ಗಳಲ್ಲೂ ಕೂಡ ಕಾನ್ವರ್ಸೇಷನ್ ಅನ್ನು ಮಾಡಿರುವಂಥದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಂತ ಹೇಳಿದ್ರೆ, ಈ ಒಂದು ಪ್ರಕರಣ ಬೆಳಕಿಗೆ ಬರ್ತಿದೆ ಅಂದರೆ ರೇಣುಕಾಸ್ವಾಮಿ ಮೃತಪಟ್ಟಿದ್ದಾನೆ ಅನ್ನೋದು ದೃಢಪಟ್ಟಂಥ ಸಂದರ್ಭದಲ್ಲಿ ದರ್ಶನ್ ಕೂಡ ಕರೆ ಮಾಡಿ ಪೊಲೀಸರನ್ನೇನಾದರೂ ನಿನಗೆ ಕರೆ ಮಾಡಿದ್ರೆ ಏನು ಗೊತ್ತಿಲ್ಲ ಅಂತ ಹೇಳುವಂಥ ಕೆಲಸವನ್ನು ಮಾಡ್ತಾರೆ. ಆಗ ಏನಾಯಿತು ಅಂದಾಗ ಹೇಳಿದಷ್ಟು ಮಾಡು ಅಂತ ಹೇಳಿ ಕರೆಯನ್ನು ಕಟ್ ಮಾಡ್ತಾರೆ. ಅದು ಕೂಡ ರೆಕಾರ್ಡ್ ಆಗಿರುವಂಥದ್ದು. ಈ ಒಂದು ಆಡಿಯೋ ಕೂಡ ಪೊಲೀಸರ ಕೈ ಸೇರಿದೆ. ಇದಾದ ನಂತರ ಏನು ಒಂದು ಕಾನ್ವರ್ಸೇಷನ್ ಅನ್ನು ಮಾಡಿದ್ದಾರೆ ಅಂದರೆ, ವಿನಯ್ ಆಗಿರ್ಬೋದು, ಪ್ರದೂಷ್ ಸೇರಿದಂತೆ ಪದೇ ಪದೇ ದರ್ಶನ್ಗೆ ಕರೆಯನ್ನು ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಇವರೆಲ್ಲ ಏನು ಅಪ್ಡೇಟ್ಗಳನ್ನು ಕೊಡ್ತಾ ಇದ್ರು, ಆ ಎಲ್ಲ ಅಪ್ಡೇಟ್ಗಳನ್ನು ಕೂಡ ಪವಿತ್ರ ಗೌಡರಿಗೆ ಫೋನ್ ಮಾಡಿ ವಿಚಾರವನ್ನು ತಿಳಿಸ್ತಾ ಇದ್ದ. ನಿರಂತರವಾಗಿ ಸಂಪರ್ಕದಲ್ಲಿ ಇದ್ದಿದ್ದು ಕೂಡ ಈ ಒಂದು ವಿಚಾರ ಒಂದು ಫೋನ್ ರಿಟ್ರೀವ್ ಮಾಡಿದಂಥ ಸಂದರ್ಭದಲ್ಲಿ ಗೊತ್ತಾಗಿದೆ. ಇದನ್ನೆಲ್ಲ ಹೊರತುಪಡಿಸಿದ್ರೆ ಏನು ಇತರೆ ಆರೋಪಿಗಳ ಜೊತೆ ಏನು ದರ್ಶನ್ ಒಂದು ಕಾನ್ವರ್ಸೇಷನ್ ಮಾಡಿದ್ರು, ಅವೆಲ್ಲವನ್ನು ಕೂಡ ಡಿಲೀಟ್ ಮಾಡಿದ್ರು. FSLಗೆ ಕಳಿಸಿದಂಥ ಸಂದರ್ಭದಲ್ಲಿ ಎಲ್ಲವೂ ಕೂಡ ಮೆಸೇಜ್ ಚಾಟಿಂಗ್ ಆಗಿರ್ಬೋದು, ಕೆಲವೊಂದಷ್ಟು ಫೋಟೋಗಳು ಕೂಡ ರಿಟ್ರೀವ್ ಆಗಿದೆ. ಈ ಎಲ್ಲ ಅಂಶಗಳನ್ನು ಈಗ ಪೊಲೀಸರು ಕೂಡ ಉಲ್ಲೇಖವನ್ನು ಮಾಡಿದ್ದಾರೆ ಚಾರ್ಜ್ ಶೀಟ್ನಲ್ಲಿ. ಪವಿತ್ರ ಗೌಡ ಅವರ ಹೆಸರನ್ನು ಕೂಡ ಈತ 3 ಸೇವ್ ಮಾಡ್ಕೊಂಡಿದ್ದ. 3 ಹೆಸರುಗಳಲ್ಲಿ ಪವಿ ಮತ್ತು ಪವಿತ್ರ ಗೌಡ ಅಂತ ಹೇಳಿ, ಪವಿತ್ರ ಗೌಡ ಕೂಡ ಡಿ ಅಂತ ಹೇಳಿ ದರ್ಶನ್ ಅವರ ಹೆಸರನ್ನು ಕೂಡ ಸೇವ್ ಮಾಡ್ಕೊಂಡಿದ್ರು. ಸೊ ಈ ಎಲ್ಲ ವಿಚಾರಕ್ಕೆ ಅಂದರೆ ಕೆಲವೊಂದು ಕೋಡ್ ವರ್ಡ್ಗಳನ್ನು ಕೂಡ ಆರೋಪಿಗಳು ಬಳಸಿದ್ರು ಈ ಒಂದು ಪ್ರಕರಣಕ್ಕೆ. ಅಂದರೆ ಫೋನ್ ಕಾನ್ವರ್ಸೇಷನ್ ಸಂದರ್ಭದಲ್ಲಿ ಒಬ್ಬೊಬ್ಬರ ಹೆಸರನ್ನು ಒಂದೊಂದು ಹೆಸರುಗಳಲ್ಲಿ ಕೂಡ ಸೇವ್ ಮಾಡ್ಕೊಂಡಿದ್ದನ್ನು ಇಲ್ಲಿ ಗಮನಿಸಬೇಕಾಗುತ್ತೆ ಸಾಹಿತ್ಯ. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.